ಎಲ್ಲರಿಗೂ ನಮಸ್ಕಾರಗಳು. ಶರತ್ ಹಂಡಲೆ ಅವರ ರಾವಣ ರಾಕ್ಷಸ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ದಶಗ್ರೀವ ಶುಕ್ರಾಚಾರ್ಯರ ಭೇಟಿ ಮಾಡ್ತಾನೆ. ಅದು ಅಜ್ಜನ ಜೊತೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಲಂಕವನ್ನು ವಶಪಡಿಸ್ಕೋಬೇಕು ಅಂತ ಹೊರಡ್ತಾನೆ. ಅದಕ್ಕೆ ಮೊದಲಿಗೆ ಅಲ್ಲಿದ್ದಂತಹ ಮುಜರಿಸ್ ಅನ್ನೋ ಒಂದು ಬಂದರನ್ನು ವಶಪಡಿಸ್ಕೊಳ್ತಾನೆ. ಅದು ಕುಬೇರನಿಗೆ ಸೇರಿದಂತಹ ಒಂದು ಸ್ಥಳವಾಗಿರುತ್ತೆ. ಅಲ್ಲಿಂದ ಮುಂದಕ್ಕೆ ಅವರು ಲಂಕೆಗೆ ಹೋಗೋದು ಅಂತ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಲಂಕಾವನ್ನು ಅಷ್ಟು ಸುಲಭವಾಗಿ ಅವ್ರು ಬಿಟ್ಕೊಡ್ತಾರಾ ಏನೋ ಅನುಮಾನ ಇದೆ ನನಗೆ ಅಂತ ಅಜ್ಜ ಹೇಳಿದಾಗ, ಇಲ್ಲ ನಾವು ಪ್ರಯತ್ನ ಮಾಡೋಣ, ತಕ್ಷಣವೇ ಹೊರಡೋಣ ಅಂತ ಎಲ್ಲರೂ ಸಿದ್ಧವಾಗ್ತಾರೆ. ಕಥೆ ಇಲ್ಲಿಗೆ ನಿಂತಿತ್ತು, ಮುಂದಕ್ಕೆ ಹೋಗೋಣ. ಸೈನ್ಯ ಯುದ್ಧಕ್ಕೆ ಸಿದ್ಧ ಆಯಿತು. ನಾವು ಲಂಕಾ ರಾಜಧಾನಿ ಕಡೆ ಹೊರಟ್ವಿ. ಅಜ್ಜ ನಮ್ಮೆಲ್ಲರನ್ನೂ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರು. ಪ್ರಹಸ್ತ ಮತ್ತು ನಾನು ಅಜ್ಜನನ್ನು ಹಿಂಬಾಲಿಸ್ತಿದ್ವಿ. ಇಡೀ ಸೈನ್ಯನೇ ನಮಗಿಂತ ಮುಂದೆ ಇತ್ತು. ಸೂರ್ಯಾಸ್ತದ ಸಮಯದ ಹೊತ್ತಿಗೆ ನಾವು ರಾಜಧಾನಿಯನ್ನು ತಲುಪಿದ್ವಿ. ಆಗ ಕೂಡ ಕುಬೇರನಿಂದ ಯಾವುದೇ ಪ್ರತಿಕಾರದ ಚಿಹ್ನೆಗಳಾಗಲಿ ಅಥವಾ ಯುದ್ಧಕ್ಕೆ ಸಿದ್ಧತೆಗಳು ಯಾವುದು ಕಂಡು ಬರಲಿಲ್ಲ. ಆಗ ನಾನು ಹೇಳಿದೆ, ಸೇನಾಪತಿ, ನಾವು ರಾಜಧಾನಿಯನ್ನು ಪ್ರವೇಶಿಸಿ ಯಕ್ಷ ಸೈನ್ಯವನ್ನು ಮಾತ್ರ ಕೊಲ್ಲಬೇಕು. ಯಾವುದೇ ವಿನಾಶ ಅನ್ನೋದರಲ್ಲಿ ಆಗಬಾರ್ದು ಅಥವಾ ಯಾವುದೇ ಮುಗ್ಧ ನಾಗರಿಕರಿಗೆ ಹಾನಿ ಮಾಡಬಾರ್ದು. ಈ ಬಗ್ಗೆ ಸೈನಿಕರಿಗೆ ಕಟ್ಟುನಿಟ್ಟಾದ ಆದೇಶವನ್ನು ಕೊಡಿ ಅಂತ ಹೇಳಿದೆ. ಮೊದಲ ಸಲ ನಾನು ರಾಕ್ಷಸ ಸೈನ್ಯವನ್ನು ಹಿಂದೆ ಇಟ್ಕೊಂಡು ಆ ನಗರವನ್ನು ಪ್ರವೇಶ ಮಾಡಿದ್ವಿ. ರಸ್ತೆಗಳು ಪೂರ್ಣ ನಿರ್ಜನವಾಗಿದ್ವು. ಯಾವುದೇ ರೀತಿಯ ಪ್ರತಿದಾಳಿಯನ್ನು ನಾವು ಎದುರಿಸಲಿಲ್ಲ. ನೇರವಾಗಿ ನನ್ನ ಗಮನ ಕುಬೇರನ ಅರಮನೆ ಕಡೆ ಇತ್ತು. ಸಿಂಹಾಸನವನ್ನು ಸಮೀಪಿಸ್ತಾ ನನ್ನ ಕಣ್ಣುಗಳು ಆನಂದದಿಂದ ಮಿನುಗುತ್ತಾ ಇದ್ವು. ನಾನು 3 ಲೋಕಗಳನ್ನು ಗೆದ್ದಿದ್ದೀನಾ ಅಂತ ನನಗನ್ನಿಸ್ತಿತ್ತು. ಅರಮನೆಯಲ್ಲಿ ಸಂಪತ್ತು, ಸಮೃದ್ಧಿ ನಂಬಕ್ಕೆ ಸಾಧ್ಯವಾದಷ್ಟು ಹೆಚ್ಚಾಗಿತ್ತು. ನನ್ನ ಎಲ್ಲ ದುಃಖಕ್ಕೂ ಕಾರಣ ಆಗಿರೋ ಈ ಕುಬೇರನ ಆಸ್ಥಾನದಲ್ಲಿ ನಾನು ಇದೀನಲ್ಲ ಅಂತ ನನಗನ್ನಿಸ್ತು. ನನ್ನ ಕಣ್ಣುಗಳು ಕುಬೇರನನ್ನು ತೀವ್ರವಾಗಿ ಹುಡುಕ್ತಾ ಇದ್ವು. ಅವನು ಕಂಡ ತಕ್ಷಣ ಅವನ ಶಿರಚ್ಛೇದ ಮಾಡಬೇಕು ಅಂತ ನಾನು ಬಯಸಿದ್ದೆ. ಅವನನ್ನು ಜೋರಾಗಿ ಶಪಿಸಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಪ್ರತಿಕ್ರಿಯೆ ಆಗಿ ನನ್ನ ಧ್ವನಿಯ ಪ್ರತಿಧ್ವನಿ ಬಿಟ್ಟು ಅಲ್ಲಿ ಬೇರೆ ಏನು ಸದ್ದೂ ಇರಲಿಲ್ಲ. ನಾನು ಸಿಂಹಾಸನದ ಮೇಲೆ ಕೂತ್ಕೊಂಡು ಮುಂದೆ ನೋಡ್ತಿದ್ದೆ. ಆಗ ಅಜ್ಜ ಸಂತೋಷದಿಂದ ಕೂಗ್ದ, ಲಂಕಾದ ರಾಜ, ರಾಕ್ಷಸ ರಾಜ ದಶಗ್ರೀವನಿಗೆ ಜಯವಾಗಲಿ ಅಂತ. ಅವನ ಮಾತುಗಳು ನನ್ನ ಕಣ್ಣಲ್ಲಿ ನೀರು ತರಿಸಿದ್ವು. ಅವನು ಕಳ್ಕೊಂಡಿದ್ದಂತಹ ಎಲ್ಲವನ್ನು ಮತ್ತು ಅವನಲ್ಲಿದ್ದ ಎಲ್ಲ ದುಃಖವನ್ನು ನಾನು ನೆನಪಿಸ್ಕೊತ ಹೋದೆ. ಅವನ ಜೊತೆ ಮಾತಾಡಲಿಕ್ಕೆ ಅಂತ ಹೋದಾಗ ನನ್ನ ಧ್ವನಿ ದುಃಖದಿಂದ ನಡಗಿತು. ಅಜ್ಜ, ಇದೇ ಅಲ್ವಾ ನಮ್ಮ ಸರಿಯಾದ ಮನೆ ಅಂತ ನಾನು ಕಣ್ಣೀರನ್ನು ಒರೆಸ್ಕೊತ ಹೇಳಿದೆ. ಆತ ನನ್ನನ್ನು ತುಂಬ ಪ್ರೀತಿಯಿಂದ ತಬ್ಬಿಕೊಂಡ. ಈಗ ಆ ಒಂದು ಸ್ಥಳದ ನೋಟವನ್ನು ತನ್ನ ಕಣ್ಣಲ್ಲಿ ತುಂಬಿಕೊಳ್ತಾನೆ ಆತ ಹೇಳಿದ, ದಶಗ್ರೀವ, ನಾವು ಈ ಸ್ಥಳವನ್ನು ಬಿಟ್ಟು ಹೋದಾಗ, ಈ ಒಂದು ಸ್ಥಳವನ್ನು ಬಿಟ್ಟು ಹೋಗಿದ್ವಲ್ಲ, ಅದು ನಿನ್ನೆ ಅಷ್ಟೇ ಸಂಭವಿಸ್ತಾ ಅನ್ನೋಗೆ ನನಗೆ ಅನ್ನಿಸ್ತಾ ಇದೆ ಅಂತ ಅಂದ. ಅಜ್ಜ ಈಗ ಭಾವುಕನಾಗಿದ್ದ. ಆತನ ನೆನಪುಗಳನ್ನು ನನ್ನ ಜೊತೆ ಹಂಚ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ಮಾಲಿ ಬಗ್ಗೆ ಮಾತಾಡಬೇಕಾದ್ರೆ ಆತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ನಾನು ಆತನಿಗೆ ಸಮಾಧಾನ ಮಾಡ್ತಾ ಇದ್ದೆ. ಆತನ ನನ್ನ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ ನೀವೇ ಅಂತ ನಾನು ಒತ್ತಾಯಿಸಿದೆ. ಆದರೆ ಅವರು ಏನು ಹೇಳದೆ ದುರ್ಬಲವಾಗಿ ಒಂದು ಮುಗುಳ್ನಗೆಯನ್ನು ಕೊಟ್ಟರು. ದಶಗ್ರೀವ, ಒಬ್ಬ ರಾಜ ನೀನು ಈ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ಯಾ. ಈಗ ಅದಕ್ಕೆ ಅಗೌರವ ತೋರಿಸ್ಬೇಡ. ಸಿಂಹಾಸನವನ್ನು ತಗೊಳ್ಳೋ ಹಕ್ಕು ನಿನಗೆ ಮಾತ್ರನೇ ಇರೋದು. ಸರಿಯಾದ ಸಮಯದಲ್ಲಿ ಈ ಲಂಕಾವನ್ನು ಮರಳಿ ಗೆದ್ದಿರೋನು ನೀನು. ಅಲೆಮಾರಿಗಳಾಗಿ ನಮ್ಮ ಜೀವನ ಇವತ್ತಿಗೆ ಕೊನೆಗೊಳ್ಳುತ್ತೆ. ಈಗ ಮಹಾದೇವ ನನಗೆ ಸಾವನ್ನು ಕೊಟ್ಟರು ಕೂಡ ನಾನು ಸಂತೋಷವಾಗಿ ಅದನ್ನು ಸ್ವೀಕರಿಸ್ಕೋತೀನಿ. ಸಹೋದರ ಮಾಲಿಯ ಸಾವಿಗೆ ನಾವು ಶೀಘ್ರದಲ್ಲೇ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತಲೂ ನನಗೆ ಖಾತ್ರಿ ಇದೆ ಅಂದರು. ನಾನು ಹೇಳಿದೆ, ಅಜ್ಜ, ನಾನು ಎಷ್ಟು ಧೈರ್ಯಶಾಲಿ ಆಗಿರಬೇಕು ಅಂದರೆ ಸಾವು ಕೂಡ ನನ್ನನ್ನು ನೋಡಿ ಹೆದರ್ಕೋಬೇಕು. ಈ ರಾಕ್ಷಸ ಸಾಮ್ರಾಜ್ಯ 3 ಲೋಕಗಳನ್ನು ಗೆಲ್ಲಬೇಕು ಅಂತ ನೀವು ಇವತ್ತು ಬಯಸ್ತಾ ಇದ್ದೀರಾ ಅಲ್ವಾ. ಇವತ್ತು ನಾನು ನಿಮಗೆ ಈ ಲಂಕಾವನ್ನು ಅರ್ಪಣೆ ಮಾಡ್ತೀನಿ ಅಜ್ಜ. ಮಾಲಿ ಕೊಲೆಗೆ ನಾವು ಪ್ರತೀಕಾರವನ್ನು ತೀರಿಸ್ಕೊತೀವಿ. ನಮ್ಮ ಯಶಸ್ಸಿನ ಪ್ರಯಾಣ ಈಗಷ್ಟೇ ಪ್ರಾರಂಭ ಆಗಿದೆ. ಇನ್ಮೇಲೆ
ಪ್ರತಿ ದಿನವೂ ಕೂಡ ನಮಗೆ ಹೊಸ ವಿಜಯವನ್ನು ತರುವಂತಹ ದಿನ ಆಗಿರುತ್ತೆ. ಅವೆಲ್ಲವನ್ನು ನೀವು ನೋಡಬೇಕು, ಹೆಚ್ಚು ಕಾಲ ನೀವು ಬದುಕಬೇಕು ಅಂತ ಹೇಳಿದೆ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಅಜ್ಜನಿಗೆ ಕಣ್ಣೀರನ್ನು ನಿಯಂತ್ರಣ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಆತ ಅಳ್ತಾನೇ ಇದ್ರು. ದಶಗ್ರೀವ, ನೀನು ನಮ್ಮ ರಾಜ. ಎಲ್ಲ ರಾಕ್ಷಸರು ಈಗ ನಿನ್ನ ಜವಾಬ್ದಾರಿಗೆ ಸೇರಿದವರು. ನಾವು ನಮ್ಮ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದೀವಿ. ಆದರೆ ನೆನ್ಪಿಟ್ಕೋ, ರಾಜನಾದವನಿಗೆ ಆಳೋ ಸ್ವಾತಂತ್ರ್ಯ ಅನ್ನೋದು ಇಲ್ಲ. ಅವನು ತನ್ನ ಭಾವನೆಗಳನ್ನು ಪಕ್ಕಕ್ಕಿಡಬೇಕು. ನೀನು ಬಲಿ ಮತ್ತು ಹಿರಣ್ಯಕಶಿಪು ಸಾಮ್ರಾಜ್ಯಗಳಿಗಿಂತ ಭವ್ಯವಾದ ಸಾಮ್ರಾಜ್ಯವನ್ನು ರಚಿಸಬೇಕು. ಅದಕ್ಕೋಸ್ಕರ ನೀನು ಇನ್ನೂ ಬಲಶಾಲಿ ಆಗಬೇಕು ಅಂತ ಅಂದರು. ಪ್ರಹಸ್ತ ಆಗ ನಗುಮುಖದಿಂದಲೇ ಆ ನ್ಯಾಯಾಲಯವನ್ನು ಪ್ರವೇಶ ಮಾಡಿದ. ದಶಗ್ರೀವ, ಇವತ್ತು ಯಾವುದೇ ಸೈನಿಕರಿಗೂ ಗಾಯ ಆಗದೆ ಇರೋ ಹಾಗೆ ಮಾಡಿರೋ ಮೊದಲ ದಾಳಿ ಇದು ಯಶಸ್ವಿಯಾಗಿದೆ. ಆ ಹೇಡಿ ಇಲಿ ಅಂದರೆ ಆ ಕುಬೇರ ಮತ್ತು ಅವನ ಸೈನ್ಯ ನಾವು ಲಂಕಾವನ್ನು ಪ್ರವೇಶಿಸೋಕ್ಕೆ ಮೊದಲೇ ಓಡ್ ಹೋಗಿದೆ. ನಾವು ನಿಜವಾಗ್ಲೂ ಶಕ್ತಿಶಾಲಿಗಳಾಗಿದ್ದೀವಿ ಅಂತ ಪ್ರಹಸ್ತ ಕುಬೇರನನ್ನ ಇಲಿ ಅಂತ ಅಂದ. ಅವನ ಈ ಉಲ್ಲೇಖ ನನಗೆ ತುಂಬ ತಮಾಷೆಯಾಗಿ ಕಾಣಿಸ್ತು. ನಾನು ಹೇಳಿದೆ, ಸೇನಾಪತಿ, ಆ ಇಲಿ ಹೋರಾಟಗಾರ ಅಲ್ಲ, ದೇವತೆಗಳ ಬೆಂಬಲದಿಂದ ಅವನು ಶಕ್ತಿಶಾಲಿ ಆಗಿದ್ದ. ಅವನನ್ನು ಭಾರಿ ಲಂಚದಿಂದ ಅವನು ತೃಪ್ತಿಪಡಿಸ್ತಿದ್ದ ಅನಿಸುತ್ತೆ. ಯುದ್ಧದಲ್ಲಿ ನಮ್ಮನ್ನು ಎದುರಿಸ್ಬೇಕಾಗತ್ತೆ ಅಂತ ಅವನು ಭಯದಿಂದ ಓಡ್ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇದ್ದ ಹಾಗೇನೆ ಅಕಂಪನ ಮತ್ತು ಕುಂಭಕರ್ಣ ಆ ನ್ಯಾಯಾಲಯವನ್ನು ಪ್ರವೇಶ ಮಾಡಿದ್ರು. ನೀನು ಆ ಇಲಿನ ನೋಡಿದ್ಯಾ ಅಂತ ಅಜ್ಜ ಕುಂಭಕರ್ಣನನ್ನು ಕೇಳಿದ್ರು. ಇಲ್ಲ ಅಜ್ಜ, ಅವನು ಓಡ್ ಹೋಗೋದ್ರಲ್ಲಿ ಯಶಸ್ವಿ ಆಗ್ಬಿಟ್ಟಿದ್ದಾನೆ. ನಾವು ಅವನಿಗೆ ಮೊದಲೇ ಸಂದೇಶ ಕಳಿಸದೇ ಇದ್ದಿದ್ರೆ ನಾವು ಅವನನ್ನು ಹಿಡಿದು ಬಿಡ್ಬೋದಾಗಿತ್ತು. ನಾವು ಮೊದಲೇ ಕಳಿಸ್ಬಾರ್ದಾಗಿತ್ತು, ನಾವು ಬರ್ತಾ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ಅಂತ ಕುಂಭಕರ್ಣ ಅಸಮಾಧಾನದಿಂದಲೇ ಹೇಳ್ದ. ಆಗ ನಾ ಹೇಳಿದೆ, ಕುಂಭಕರ್ಣ, ಲಂಕಾವನ್ನು ವಶಪಡಿಸ್ಕೊಳ್ಳೋದು ಈ ಸಲ ನಮಗೆ ಕುಬೇರನಿಗಿಂತ ಮುಖ್ಯವಾಗಿತ್ತು. ನಾವು ಇಲ್ಲಿ ಹೋರಾಡಬೇಕು ಅನ್ನೋದಾದರೆ ಅದು ಲಂಕಾವನ್ನು ನಾಶಪಡಿಸ್ಬಿಡ್ತಾ ಇತ್ತು. ಹಾಗಾಗಿಯೇ ಅವನಿಗೆ ಆ ಥರ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ದು. ಇನ್ನು ಈ ಭೂಮಿ ಬಿಟ್ಟು ನೀನು ಎಷ್ಟು ದೂರ ಹೋಗೋಕ್ಕೆ ಸಾಧ್ಯ? ನಾವು ಅವನನ್ನು ಹುಡ್ಕೋಣ. ಅವನು ಎಷ್ಟು ರಾಜ್ಯಗಳಿಂದ ಕಣ್ಮೇರೆ ಆಗೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ನಮಗೆ ಸಿಕ್ಕೇ ಸಿಗ್ತಾನೆ ಅಂದೆ. ನನ್ನ ಮಾತಿಗೆ ಎಲ್ಲರೂ ನಕ್ಕರು. ಆಗ ಪ್ರಹಸ್ತ ಅಜ್ಜನಿಗೆ ಹೇಳ್ದ, ಅಪ್ಪ, ಕುಬೇರ ತನ್ನ ಚಿನ್ನ ಮತ್ತು ಸಂಪತ್ತನ್ನು ಆ ಹಡಗುಗಳಲ್ಲಿ ತನ್ನ ಜೊತೆ ತಗೊಂಡು ಹೋಗಿದ್ದಾನೆ ಅಂತ ನನಗನ್ನಿಸ್ತಿದೆ. ನಾವು ಅವನ ಹಡಗನ್ನು ಹಿಂಬಾಲಿಸ್ತಾ ಹೋದರೆ ಶೀಘ್ರದಲ್ಲೇ ಅವನನ್ನು ಹಿಡಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿಬಿಟ್ಟು ತನ್ನಲ್ಲಿ ಇರುವಂತಹ ಹೋರಾಟದ ಬಯಕೆಯನ್ನು ಮತ್ತಷ್ಟು ತೃಪ್ತಿಪಡಿಸಬೇಕು ಅಂತ ಪ್ರಹಸ್ತ ಹೇಳ್ದ. ಆಗ ಅಜ್ಜ ಹೇಳಿದ್ರು, ಪ್ರಹಸ್ತ, ಕುಬೇರ ಹಡಗಲ್ಲಿರೋದಿಲ್ಲ. ನಾವು ಈ ಯುದ್ಧವನ್ನು ಸಂಪತ್ತಿಗೋಸ್ಕರ ಅಥವಾ ಚಿನ್ನಕ್ಕೋಸ್ಕರ ಮಾಡಿದ್ದಲ್ಲ. ಅದು ಅಂದರೆ ಆ ಯುದ್ಧ ನಾವು ಮಾಡಿದ್ದು ನಮ್ಮಿಂದ ಕಸ್ಕೊಂಡ ನಮ್ಮ ಈ ಲಂಕೆಯನ್ನು, ಅಂದರೆ ನಮ್ಮ ಮನೆಯನ್ನು ಮರಳಿ ಪಡಿಲಿಕ್ಕೆ. ಇದು ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಆಗಿತ್ತು. ಹಾಗಾಗಿ ಈಗ ಹಡಗುಗಳ ಬಗ್ಗೆ ಯೋಚನೆ ಮಾಡಬೇಡ, ಸಂಭ್ರಮ ಪಡೆದನ್ನ ಕಲಿ ಅಂತ ಅಜ್ಜ ಭಾವನಾತ್ಮಕವಾಗಿ ಹೇಳಿದ್ರು. ಕುಂಭಕರ್ಣ ಕೇಳ್ದ, ಅಜ್ಜ, ಹಡಗುಗಳಲ್ಲಿ ಇಲ್ಲ ಅಂದರೆ ಕುಬೇರ ಈಗ ಎಲ್ಲಿರ್ತಿದ್ದ ಅಂತ. ಅಜ್ಜ ಹೇಳಿದ್ರು, ಅವನು ಬಹುಶಃ ಲಂಕಾದಿಂದ ಪುಷ್ಪಕ ವಿಮಾನದಲ್ಲಿ ಹಾರಿರಬೇಕು ಅಂತ. ನನಗೆ ತಕ್ಷಣ ನೆನಪಾಯಿತು, ಕುಬೇರ ಆಶ್ರಮಕ್ಕೆ ಬಂದಾಗ ನಾನು ಅವಾಗ ಚಿಕ್ಕವನಿದ್ದೆ. ನನ್ನ ಎಳೆ ಕಣ್ಣುಗಳನ್ನು ಆ ಪುಷ್ಪಕ ವಿಮಾನ ಮಂತ್ರಮುಗ್ಧಗೊಳಿಸಿತ್ತು. ಹಾರುವಾಗ ಅದು ಮಾಡಿದ ಶಬ್ದವನ್ನು ನನಗೆ ಇನ್ನೂ ಮರೀಲಿಕ್ಕಾಗ್ತಾ ಇರಲಿಲ್ಲ. ನಾನು ಹೇಳಿದೆ, ನಾವು 3 ಲೋಕವನ್ನು ಗೆಲ್ಲಕ್ಕೆ ಬಯಸಿದ್ರೆ ನಾವು ಕುಬೇರನಿಂದ ಆ ಮಹಾನ್ ಸುಕೇಶಿ ಅಜ್ಜನ ಪುಷ್ಪಕ ವಿಮಾನವನ್ನು ಮರಳಿ ಪಡಿಬೇಕು ಅಂತ. ಅಜ್ಜನಿಗೂ ಈ ಮಾತು ಬಹಳ ಸಂತೋಷ ಕೊಡ್ತು. ಪುಷ್ಪಕವನ್ನು ಹೊಂದಬೇಕು ಅಂತ ನನಗೂ ಅನ್ನಿಸೋಕ್ಕೆ ಶುರು ಆಯಿತು. ಇದ್ದಕ್ಕಿದ್ದ ಹಾಗೆ ಅದನ್ನು ತಕ್ಷಣ ಹೊಂದಿಬಿಡಬೇಕು, ಪಡೆದು ಬಿಡಬೇಕು ಅನ್ನೋ ಒಂದು ತೀವ್ರ ಮನಸ್ಥಿತಿ ನನಗುಂಟಾಯಿತು. ಈಗ ಎಲ್ಲರೂ ದಣದಿದ್ರು. ಹೊರಗಡೆ ಕತ್ತಲು ಪ್ರಾರಂಭ ಆಗಿತ್ತು. ನನಗೂ ತುಂಬ ಹಸಿವಾಗಿತ್ತು. ಆಹಾರದ ವ್ಯವಸ್ಥೆ ಬಗ್ಗೆ ಕೇಳಿದೆ. ತಾನು ಭೋಜನ ಕಕ್ಷವನ್ನು ಕಂಡು ಹಿಡಿದಿದ್ದೀನಿ ಅಂತ ಮಹೋದರ ಹೇಳ್ದ. ಮತ್ತು ಮುಂಚೆನೆ ಹೋಗಿ ನಮಗಾಗಿ ಅಲ್ಲಿ ಆಹಾರವನ್ನು ಬೇಯಿಸೋ ಹಾಗೆ ಸೇವಕರಿಗೂ ಕೂಡ ಅವನು ಹೇಳಿದ್ದ. ನಾವು ಭೋಜನ ಕಕ್ಷೆಯ ಕಡೆ ಹೋಗ್ತಾ ಇದ್ದ ಹಾಗೆ ಸೈನಿಕರು ಪಂಜುಗಳನ್ನು ಬೆಂಕಿಯಿಂದ ಬೆಳಗಿಸಿದ್ರು.
ಅದು ಭವ್ಯವಾದ ಊಟದ ಕೋಣೆಯಾಗಿತ್ತು. ನನ್ನನ್ನು ಅದು ವಿಸ್ಮಯಗೊಳಿಸ್ತು. ಯಾಕೆಂದರೆ ನಾನು ಹಿಂದೆಂದೂ ಈ ಥರದನ್ನು ನೋಡೇ ಇರಲಿಲ್ಲ. ಗೋಡೆಗಳು, ಕಂಬಗಳನ್ನು ಸುಂದರವಾದ ಕೆತ್ತನೆಗಳಿಂದ ಅಲಂಕರಿಸಿದ್ರು. ಆಸನ ವ್ಯವಸ್ಥೆ ತುಂಬ ವಿಶಾಲವಾಗಿತ್ತು. ಆಹಾರವನ್ನು ಚಿನ್ನ ಮತ್ತು ಬೆಳ್ಳಿ ಪಾತ್ರೆಗಳಲ್ಲಿ ಬಡಿಸ್ತಾ ಇದ್ರು. ಇಲ್ಲಿ ಇಂತಹ ಐಷಾರಾಮಿ ಜೀವನ ನಡೆಸ್ತಿದ್ರಾ ಅಂತ ನಾನು ನನ್ನೊಳಗೆ ಪಿಸುಗುಟ್ಟಿದೆ. ಆಗ ನನಗೆ ನೆನಪಾಗಿದ್ದು, ನಾನು ಮಗುವಾಗಿದ್ದಾಗ ನನ್ನ ಊಟ ಅಂದರೆ ಅಕ್ಕಿ, ಹಾಲು, ಮಜ್ಜಿಗೆ, ಗೆಡ್ಡೆಗಳು ಮತ್ತು ಸರಿಯಾಗಿ ಹುರಿದೇ ಇದ್ದಂತಹ ಹಂದಿ ಮಾಂಸಗಳು, ಜಿಂಕೆ, ಮೀನುಗಳು. ನಾವು ನಮ್ಮ ಕೈಗಳನ್ನು ಇಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ತಿಂತಿದ್ವಿ. ಹಾಗಾಗಿ ನನ್ನ ರುಚಿ ಮಗುಗಳನ್ನು ಪೂರೈಸೋ ಅಗತ್ಯದ ಬಗ್ಗೆ ನಾನು ಯಾವತ್ತೂ ಗಮನ ಹರಿಸೇ ಇರಲಿಲ್ಲ. ಈಗ ಈ ಊಟದ ಮೇಜಿನ ಹತ್ತಿರಕ್ಕೆ ಬರುವಾಗ ಯಾವುದೇ ಆಹಾರದ ಬಗ್ಗೆ ಯಾವಾಗಲೂ ನನಗೆ ಗೌರವ ಇದ್ದವನಾದರೂ ಕೂಡ ಚೆನ್ನಾಗಿ ಹುರಿದ ಮಾಂಸ, ಬೆಣ್ಣೆ, ಸುವಾಸನೆಯುಕ್ತವಾದ ಅನ್ನ, ತೆಂಗಿನ ಎಣ್ಣೆಯಲ್ಲಿ ಕರಿದ ಮೀನುಗಳು, ಇವುಗಳನ್ನು ನೋಡೇ ನನಗೆ ಹೊಟ್ಟೆ ತುಂಬಿದ ಅನುಭವ ಆಗ್ತಾ ಹೋಯಿತು. ತೃಪ್ತಿ ದೊರಕಿತು. ಅಜ್ಜ ಸೇವಕರಿಗೆ ಆಹಾರವನ್ನು ಬಡಿಸೋಕ್ಕೆ ಹೇಳಿದ್ರು. ನಾವು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಕುಂಭಕರ್ಣ ಆತುರದಿಂದ ಆಹಾರವನ್ನು ನುಂಗ್ತಾ ಇದ್ದದ್ದನ್ನು ನಾನು ನೋಡಿದೆ. ನಾನು ಹೇಳಿದೆ, ಕುಂಭಕರ್ಣ, ನೀನು ನಿಧಾನವಾಗಿ ಊಟ ಮಾಡು. ಲಂಕೆ ಜೊತೆಗೆ ಈ ಭೋಜನ ಕಕ್ಷ ಕೂಡ ಈಗ ನಮ್ಮದೇನೆ ಅಂದೆ. ನನ್ನ ಮಾತನ್ನು ಕೇಳಿ ಎಲ್ಲರೂ ನಕ್ಕರು. ಅನೇಕ ವರ್ಷಗಳ ನಂತರ ನಾವು ಈ ಥರದ ಸಂತೋಷದ ಕ್ಷಣವನ್ನು ಅನುಭವಿಸ್ತಾ ಇದ್ವಿ, ಆನಂದಿಸ್ತಾ ಇದ್ವಿ. ಎಲ್ಲರದು ಊಟಗಳು ಆಯಿತು. ವಿಶ್ರಾಂತಿ ಪಡಿಲಿಕ್ಕೆ ಅಂತ ಎಲ್ಲರೂ ಮಲ್ಕೊಂಡ್ರು. ನಾನು ಲಂಕೆಯನ್ನು ನೋಡೋಕ್ಕೆ ತುಂಬ ಉತ್ಸುಕನಾಗಿದ್ದೆ. ಒಂದು ಸುತ್ತು ಹೋಗೋಣ ಅಂತ ನನ್ನ ಮನಸ್ಸಿಗನ್ನಿಸ್ತು. ಆಗ ಇದ್ದಕ್ಕಿದ್ದ ಹಾಗೆ, ಧನ್ಯವಾದಗಳು ದಶಗ್ರೀವ ಅನ್ನೋ ಮಾತು ಕೇಳಿಸ್ತು. ಯಾರಿದು ಅಂತ ನೋಡಿದ್ರೆ ಅಲ್ಲಿ ಪ್ರಹಸ್ತ ಬಂದಿದ್ದ. ಆಶ್ಚರ್ಯ ಆಯಿತು. ಅವನ ಕಡೆನೇ ನೋಡಿದೆ. ಅವನು ಬಂದು ಹೇಳ್ದ, ದಶಗ್ರೀವ, ನೀನು ಕೊನೆಗೂ ನನ್ನ ತಂದೆ ಅಂದರೆ ನಿನ್ನ ಅಜ್ಜನ ಕನಸನ್ನು ನನಸು ಮಾಡಿದೆ. ಅದನ್ನು ಆತ ಅನೇಕ ವರ್ಷಗಳಿಂದ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ. ಆತ ಇಷ್ಟು ಸಂತೋಷವಾಗಿರೋದನ್ನು ನಾನು ಹಿಂದೆಂದೂ ನೋಡೇ ಇರಲಿಲ್ಲ. ನಿನ್ನಿಂದಾಗಿ ನಾವು ಈ ಸಾಧನೆಯನ್ನು ಸಾಧಿಸಿದ್ದೀವಿ. ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಇದನ್ನು ಮರೆಯೋದಿಲ್ಲ ಅಂತ ಹೇಳ್ತಲೇ ಪ್ರಹಸ್ತ ಗೌರವದಿಂದ ನನ್ನ ಕಡೆ ಕೈ ಮುಗಿದು ನಮಸ್ಕರಿಸ್ದ. ನಾನು ಹೇಳಿದೆ, ಮಾವ, ಇದೇನಿದು? ನನಗೆ ಯಾಕೆ ಧನ್ಯವಾದ ಹೇಳ್ತಾ ಇದೀಯಾ? ನಾನೇನು ಹೊರಗಿನವನ? ನೀನು ನನ್ನನ್ನು ಹೊರಗಿನವ್ರ ಹಾಗೆ ನಡೆಸ್ಕೊತಾ ಇದೆಯಲ್ಲ. ಈ ಕನಸನ್ನು ನನಸಾಗ್ಸೋಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೀವಲ್ವಾ? ನಮ್ಮ ಕನಸಿನ ರಾಕ್ಷಸ ಸಾಮ್ರಾಜ್ಯ ನನಸಾಗಕ್ಕೆ ನಾವಿನ್ನೂ ಅನೇಕ ಹೋರಾಟಗಳನ್ನು ಗೆಲ್ಲಬೇಕಾಗಿದೆ ಮಾವ. ನೀವಿಲ್ಲದೆ ನಾನು ಏನೂ ಅಲ್ಲ. ನೀವು ಇರಬೇಕು, ನಾನು ನಿಮ್ಮ ಜೊತೆ ಇರ್ತೀನಿ, ನನ್ನ ಜೊತೆ ನೀವು ಇರಬೇಕು ಅಂತ ಮಾವನ ಕೈ ಹಿಡ್ಕೊಂಡು ಹೇಳಿದೆ. ಅವನು ಹೇಳ್ದ, ದಶಗ್ರೀವ, ನಾನು ಇಷ್ಟು ದಿನವೂ ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಆದರೆ ನಿನ್ನ ಹಾಗೆ ಕಾರ್ಯತಂತ್ರವನ್ನು ಯೋಜನೆ ಮಾಡೋಕ್ಕೆ ನನಗೆ ಸಾಧ್ಯ ಆಗಿರಲಿಲ್ಲ. ಈ ಉದ್ದೇಶಕ್ಕೋಸ್ಕರ ಹೋರಾಡೋಕ್ಕೇ ನೀನು ನನಗೆ ಮತ್ತು ಇತರರಿಗೆ ಸ್ಫೂರ್ತಿ ಕೊಟ್ಟಿದೀಯಾ. ದೌರ್ಬಲ್ಯದ ಪ್ರಜ್ಞೆಯ ಭಾರಕ್ಕೆ ಮಣಿದಿದ್ದ ಅಸುರರನ್ನು ನೀನು ಒಟ್ಟುಗೂಡಿಸಿದೀಯಾ. ಅವರ ಶಕ್ತಿ ಮತ್ತು ನನ್ನ ಪ್ರತೀಕಾರವನ್ನು ಸರಿಯಾದ ದಿಕ್ಕಿನ ಕಡೆಗೆ ನೀನು ನಡೆಸ್ಕೊಂಡಿದ್ದೀಯಾ. ಹಾಗಾಗಿನೇ ನಾವು ಲಂಕಾವನ್ನು ಮರಳಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ನೀನು ರಾಜ ಆಗೋದನ್ನು ನಾನು ಮೊದಲು ಒಪ್ಪಿರಲಿಲ್ಲ. ಆದರೆ ಈಗ ನನಗೆ ಅರ್ಥ ಆಗ್ತಾ ಇದೆ, ನಮ್ಮಪ್ಪ ಸರಿಯಾದ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ಅಂದ. ಅವನ ತೀಕ್ಷ್ಣವಾದ ಕಣ್ಣುಗಳಲ್ಲಿ ನಿಜವಾದ ಪ್ರಾಮಾಣಿಕತೆಯನ್ನು ನಾನು ನೋಡಿದೆ. ನಾನು ಹೇಳಿದೆ, ಮಾವ, ನನ್ನನ್ನು ನಿಜವಾಗ್ಲೂ ನೀನು ರಾಜನಾಗಿ ಸ್ವೀಕರಿಸಿದೀಯಾ? ನಾನು ನಿನಗೆ ಅಭಾರಿಯಾಗಿದ್ದೀನಿ ಅಂತ ಹೇಳಿ ಆತನನ್ನು ಅಪ್ಪಿಕೊಳ್ಳೋಕ್ಕೆ ಅಂತ ಹೋದೆ. ಆದರೆ ಅದರ ಬದಲಾಗಿ ಕಣ್ಣು ಮಿಟುಕಿಸೋಷ್ಟರಲ್ಲಿ ಆತ ತನ್ನ ಖಡ್ಗವನ್ನು ನನ್ನ ಪಾದದ ಹತ್ರ ಇಟ್ಟ. ರಾಜನ್, ನಿನ್ನನ್ನು ಇಲ್ಲಿವರೆಗೂ ದಶಗ್ರೀವ ಅಂತ ನಾನು ಸಂಬೋಧಿಸ್ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮೆ ಯಾಚಿಸ್ತಿದ್ದೀನಿ. ಜಗತ್ತಲ್ಲಿ ನನಗೆ ಅತ್ಯಂತ ಸಂತೋಷವನ್ನು ನೀಡಿದ್ದಕ್ಕೋಸ್ಕರ ನಾನು ಯಾವಾಗಲೂ ನಿಮಗೆ ಕೃತಜ್ಞನಾಗಿರಬೇಕು. ನನ್ನನ್ನು ನಂಬಿ, ಸಾವು ಕೂಡ ನಿಮ್ಮನ್ನು ತಲುಪಕ್ಕೆ ಮೊದಲು ನನ್ನನ್ನು ಎದುರಿಸ್ಕೊಂಡೇ ಅನಂತರ ಬರಬೇಕು. ನನ್ನ ಕೊನೆ ಉಸಿರು ಇರೋವರೆಗೂ ನಾನು ನಿಮಗೆ ನಿಷ್ಠನಾಗಿರ್ತೀನಿ ಅಂತ ಹೇಳ್ದ. ಈ ದಿನದಿಂದ ನನ್ನ ಕೊನೆ ದಿನದವರೆಗೂ ನಾನು ನನ್ನ ಜೀವನವನ್ನು ನಿಮಗೆ ಅರ್ಪಿಸ್ತೀನಿ. ನಿಮ್ಮ ಆದೇಶ ನನ್ನ ಎಲ್ಲ ಸಹೋದರರು, ಪುತ್ರರು ಮತ್ತು ಸಂಬಂಧಿಕರಿಗೆ ಅಂತಿಮ ಪದವಾಗಿರುತ್ತೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ನಾವೆಲ್ಲರೂ ನಿಮಗೆ ಪರವಾಗಿರ್ತೀವಿ. ರಾಕ್ಷಸ ಸಾಮ್ರಾಜ್ಯದ ಮಹಾನ್ ರಾಜ ದಶಗ್ರೀವನಿಗೆ ನಾನು ನಮಿಸ್ತೀನಿ ಅಂಥೇಳಿ ಪ್ರಹಸ್ತ ಮಾವ ಹಸಿ ಹಸಿ ಭಾವನೆಯನ್ನು ಸುರಿಸ್ತಾ ಮಾತಾಡ್ತಿದ್ರು. ಅವ್ರ ಮಾತು ಕೇಳ್ತಾ ನಾನು ಮೂಕನಾಗಿದ್ದೆ.
ಮಾವ ಎದ್ದೇಳು ಅಂತ ನಾನು ಅವನ ಭುಜವನ್ನು ಎಳ್ಕೊಂಡೆ. ಬಲಶಾಲಿ ವ್ಯಕ್ತಿ ಒಬ್ಬ ಈ ರೀತಿ ಕಣ್ಣೀರು ಹಾಕೋದನ್ನು ನೋಡೋದು ನನಗೆ ಸಹಿಸಕ್ಕಾಗ್ತಾ ಇರಲಿಲ್ಲ. ಇದು ತುಂಬ ಹೃದಯ ಸ್ಪರ್ಶಿಯಾಗಿತ್ತು. ನಾನು ಹೇಳಿದೆ, ಮಾವ, ನಾನಿವತ್ತು ನಿಜವಾಗ್ಲೂ ಶಕ್ತಿಶಾಲಿಯಾಗಿದ್ದೀನಿ. ಏಕೆಂದರೆ ನೀನು ನನ್ನ ಜೀವನದಲ್ಲಿ ಮೊದಲನೇ ಸ್ಫೂರ್ತಿ. ನಾನು ರಾಕ್ಷಸ ಸಾಮ್ರಾಜ್ಯವನ್ನು ಆಳೋವರೆಗೂ ನೀನು ಸೇನಾಪತಿಯಾಗಿ ಮುಂದುವರಿಲೇಬೇಕು. ರಾಜ ಭಾವುಕನಾಗೋಕ್ಕೆ ಸಾಧ್ಯ ಇಲ್ವಲ್ವಾ? ಹಾಗೇನೆ ಸೇನಾಪತಿ ಕೂಡ ಅಳೋದಕ್ಕೆ ಸಾಧ್ಯನೇ ಇಲ್ಲ. 3 ಲೋಕಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ಮತ್ತು ಶ್ರೇಷ್ಠವಾದ ಸಂಸ್ಕೃತಿಯನ್ನು ನಾವು ನಿರ್ಮಿಸಬೇಕಾಗಿದೆ. ಈ ಹೋರಾಟ ಸೇನಾಪತಿಯಿಂದ ಇನ್ನೂ ಮುಗಿದಿಲ್ಲ ಮಾವ, ಇನ್ನೂ ಹೆಚ್ಚಿನದು ನಿಮಗೋಸ್ಕರ ಕಾಯ್ತಾ ಇದೆ ಅಂತ ನಾನು ಮುಗುಳ್ನಗ್ತಾ ಹೇಳಿದೆ. ಆತ ತನ್ನ ಕಣ್ಣೀರನ್ನು ಒರೆಸ್ಕೊಂತ ತಲೆ ಆಡಿಸ್ದ. ರಾಜನ್, ನನ್ನ ಯೌವನ ಈಗಾಗಲೇ ಈ ಕಣ್ಣೀರಲ್ಲಿ ವ್ಯರ್ಥವಾಗಿದೆ. ಇನ್ನು ಇವತ್ತು ನಾನು ಈ ಕಣ್ಣೀರನ್ನು ಸುರಿಸ್ತಿರೋದು ಸಂತೋಷಕ್ಕೋಸ್ಕರ. ಜೊತೆಗೆ ಇದು ನನ್ನ ಕೊನೆಯ ಕಣ್ಣೀರು. ಇನ್ನು ಮೇಲೆ ದುಃಖದ ಕಣ್ಣೀರು ನನ್ನ ಕಣ್ಣಿಂದ ಬರೋದೇ ಇಲ್ಲ ಅಂತ ಹೇಳ್ದ. ನಾನು ಹೇಳಿದೆ, ಮಾವ, ಆ ಕಣ್ಣೀರನ್ನು ಈಗಲೇ ಹೊರಟು ಹೋಗೋಕೆ ಹೇಳು, ಮತ್ತೆಂದೂ ಬರೋ ಹಾಗಿಲ್ಲ ಅಂದೆ. ಲಂಕೆಯನ್ನು ನೋಡೋ ನನ್ನ ಯೋಜನೆಗಳ ಬಗ್ಗೆ ಪ್ರಹಸ್ತನಿಗೆ ಹೇಳಿದೆ ಮತ್ತು ಮುಂದುವರಿಯೋಣ ಅಂತ ನಾನು ಸನ್ನೆ ಮಾಡಿದೆ. ಆದರೆ ಆತ ಚಲಿಸಲಿಲ್ಲ. ನಾನು ನಡಿಲಿಕ್ಕೆ ಪ್ರಾರಂಭ ಮಾಡಿದ ನಂತರವೇ ಆತ ನನ್ನ ಹಿಂದೆ ಒಂದು ಹೆಜ್ಜೆ ಇಟ್ಟ. ಅಂದರೆ ಕೇವಲ ಮಾತುಗಳ ಮುಖಾಂತರ ಮಾತ್ರವೇ ಅಲ್ಲದೆ ತನ್ನ ಪ್ರತಿಯೊಂದು ಕ್ರಿಯೆಗಳ ಮುಖಾಂತರವೂ ಆತ ನನ್ನ ಬಗ್ಗೆ ಗೌರವವನ್ನು ತೋರಿಸ್ತಾ ಇದ್ದ. ಈ ಪ್ರಹಸ್ತ ಮಾವ ನನ್ನ ಪ್ರೀತಿಯ ಒಡನಾಡಿಯಾಗಿದ್ದ. ನಾವಿಬ್ಬರು ಲಂಕಾವನ್ನು ಸುತ್ತಿದ್ವಿ. ಅಲ್ಲಿದ್ದ ಎಲ್ಲ ಕೋಣೆಗಳು, ಭವನಗಳು, ಉದ್ಯಾನಗಳಿಗೆ ಭೇಟಿ ಕೊಟ್ವಿ. ಲಂಕಾ ನಿಜವಾಗ್ಲೂ ಸುಂದರವಾಗಿತ್ತು. ರಾಕ್ಷಸರ ಸೈನ್ಯಕ್ಕೆ ವಿಶ್ರಾಂತಿ ಪಡೆಯೋಕ್ಕೋಸ್ಕರ ಅಜ್ಜ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಉರಿತಿದ್ದಂತಹ ಪಂಜುಗಳು ಮತ್ತು ದೀಪೋತ್ಸವಗಳ ಬೆಳಕುಗಳಲ್ಲಿ ಸೈನಿಕರು ಮರಗಳ ಕೆಳಗಡೆ ಮಲ್ಕೊಂಡಿರೋದು ಕಂಡು ಬರ್ತಿತ್ತು. ನಾನು ಮತ್ತು ಪ್ರಹಸ್ತ ಆ ರಾತ್ರಿ ಹಲವಾರು ಚರ್ಚೆಗಳಲ್ಲಿ ತೊಡಕೊಂಡಿದ್ವಿ. ನಾವು ಅರಮನೆಗೆ ಹಿಂತಿರುಗಿದ್ವಿ. ಅರಮನೆಯ ಪ್ರವೇಶ ದ್ವಾರದಲ್ಲಿ ಪಂಚದ್ವೀಪಗಳು ಮಿನುಗ್ತಾ ಇದ್ವು. ಅಜ್ಜ, ಧೂಮ್ರಾಕ್ಷ, ಕಂಪನ, ಕುಂಭಕರ್ಣ ಮತ್ತು ಮಹೋದರ ಏನೋ ಚರ್ಚೆಯಲ್ಲಿ ಮಗ್ನರಾಗಿದ್ದರು. ನಾನು ಅವ್ರ ಜೊತೆಗೆ ಕೂತು ಮೊದಲನೇ ಸಲ ಸುರೆಯನ್ನು ಕುಡಿದೆ. ಸುರೆಯ ಮೊದಲ ಗುಟುಕು ನನಗೆ ಬೆಂಕಿಯ ಜ್ವಾಲೆ ಥರ ಭಾಸ ಆಯಿತು. ಬೆಂಕಿ ನನ್ನ ಎದೆಯನ್ನು ಸುಡ್ತಾ ಇತ್ತು, ಆದರೆ ನನ್ನ ತಲೆಯನ್ನು ಶಾಂತ ಮಾಡಿತ್ತು. ನನ್ನ ರುಚಿ ಮಗ್ಗುಗಳು ಪಾನೀಯದ ಕಹಿಯನ್ನು ಸುಲಭವಾಗಿ ತಗೊಂಡ್ವು ಮತ್ತು ನನ್ನ ಎಲ್ಲ ಒತ್ತಡ, ಉದ್ವಿಗ್ನತೆ, ಗೌರವ ಎಲ್ಲವನ್ನೂ ಮರೆಯೋ ಹಾಗೆ ಮಾಡಿದ್ವು. ನಾನು ನನ್ನ ಸ್ವಂತ ಆಲೋಚನೆಗಳಿಂದ ಮುಕ್ತನಾಗಿದ್ದೆ. ಈಗ ಪಕ್ಷಿಗಳ ಹಾಗೆ ಆಕಾಶದಲ್ಲಿ ಎತ್ತರಕ್ಕೆ ಹಾರ್ತಾ ಇರೋ ಹಾಗೆ ನನಗೆ ಭಾಸ ಆಯಿತು. ಸುರೆಯ ಪ್ರತಿ ಗುಟುಕು ನನ್ನ ಗಂಟ್ಲಲ್ಲಿ ಇಳಿತಿದ್ದ ಹಾಗೆ ನನ್ನ ಮಾತುಗಳ ಬಗ್ಗೆ ಅಥವಾ ನನ್ನ ಆಲೋಚನೆಗಳ ಆತಂಕದ ಬಗ್ಗೆ ನಾನು ಕಾಳಜಿನೇ ವಹಿಸ್ತಿಲ್ವಾ ಅಂತ ಅನ್ಸಕ್ಕೆ ಶುರು ಆಯಿತು. ಶಾಂತವಾಗಿ ಹರಿಯೋ ನದಿಯಲ್ಲಿ ತೇಲ್ತಾ ಇರೋ ಹಾಗೆ ಭಾಸ ಆಯಿತು. ಅರೆ, ಈ ಸುರೆ ಅನ್ನೋದು ಎಷ್ಟು ಮಾಂತ್ರಿಕವಾದದ್ದಲ್ವಾ! ಇದು ನನಗೆ ಬ್ರಹ್ಮದೇವನ ಸೋಮರಸಕ್ಕಿಂತ ಹೆಚ್ಚಿನ ಸಂತೋಷ ನೀಡ್ತಾ ಇದೆಯಾ ಅಂತ ನನಗನ್ನಿಸ್ತು. ನಾನು ಯಾವಾಗಲೂ ಇಷ್ಟು ಮಾದಕನಾಗಿರಬೇಕು ಅಂತ ಇನ್ನೊಮ್ಮೆ ಯೋಚನೆ ಮಾಡದೇ ಇರೋ ಹಾಗೆ ನಾನು ಆ ಸುರೆಯನ್ನು ಬಯಸ್ತಾ ಹೋದೆ. ನನ್ನ ಮನಸ್ಸಿಗೆ ಬರುವಂತಹ ಎಲ್ಲ ಯೋಚನೆಗಳನ್ನು ನಾನು ವ್ಯಕ್ತಪಡಿಸ್ಬಿಡ್ಬೇಕು ಅಂತಲೂ ನನ್ನ ಮನಸ್ಸಿಗೆ ಬಂತು. ಅದು ಎಲ್ಲವೂ ಅತ್ಯುತ್ತಮವೇ ಆಗಿರುತ್ತವಾ ಅನ್ಸಕ್ಕೆ ಶುರು ಆಯಿತು. ಪ್ರತಿಯೊಬ್ಬರೂ ತಮ್ಮ ಎಲ್ಲ ದುಃಖಗಳು, ಅವಮಾನಗಳು, ಕುಬೇರ ಮತ್ತು ದೇವತೆಗಳು ಇಂದ್ರನ ಶಪಿಸ್ತಾ ಹೋದರು. ನಾವೆಲ್ಲರೂ ನಮ್ಮ ಹೃದಯದ ತೃಪ್ತಿಗೋಸ್ಕರ ಸುರಿಯನ್ನು ಕುಡಿತಾ ಹೋದ್ವಿ. ಕುಡ್ದ ಮಹೋದರ, ಕುಂಭಕರ್ಣ ಮತ್ತು ಮಹಾಪಾಶ್ವ ಕುಬೇರನನ್ನು ಹುಡ್ಕಕ್ಕೆ ಹೋಗೋಣ ಅಂತ ಗೊಣಗಾಡಕ್ಕೆ ಶುರು ಮಾಡಿದ್ರು. ನಾನು ಅವ್ರ ಮಾತನ್ನು ಕೇಳದೆ ಮಲಗೋ ಕೋಣೆ ಕಡೆಗೆ ಹೊರಟೆ. ಅಲ್ಲಿದ್ದ ಹಾಸಿಗೆ ಮೇಲೆ ಬಿದ್ದುಕೊಂಡೆ. ಮರುದಿನ ಎಚ್ಚರಿಕೆ ಆಯಿತು. ಇನ್ನು ಪಾನೀಯದ ಪರಿಣಾಮ ನನ್ನ ಮೇಲಿತ್ತು. ಸೂರ್ಯ ಈಗಾಗಲೇ ಒಂದು ಸಣ್ಣ ಕಿಟಕಿಯ ಮುಖಾಂತರ ಕೋಣೆ ಕಡೆಗೆ ಬರ್ತಾ ಇದ್ದ. ಲಂಕೆಯಲ್ಲಿ ಮೊದಲ ರಾತ್ರಿ ಅದರ ಜೊತೆಗೆ ಉತ್ತಮ ನಿದ್ದೆ ಕೊಟ್ಟಿತ್ತು. ನಾನು ಹಿಂದೆಂದೂ ಇಷ್ಟೊಂದು ಆರಾಮದಾಯಕವಾದ ಹಾಸಿಗೆಯಲ್ಲಿ ಮಲಗಿದ್ದೇ ಇಲ್ಲ. ಕಳೆದ ರಾತ್ರಿನ ನೆನಪಿಸ್ಕೊಂಡಾಗ ಅರೆ, ಆ ಸುರೆ ಎಷ್ಟು ಅದ್ಭುತವಾಗಿತ್ತು ಅನ್ನೋ ಯೋಚನೆನೇ ನನ್ನ ತಲೆಗೆ ಮೊದಲು ಬಂತು. ನಾನು ನನ್ನ ಕೋಣೆಯಿಂದ ಹೊರಗಡೆ ಬಂದು ಪಕ್ಕದ ಕೋಣೆಯಲ್ಲಿ ನಿಂತು ನೋಡಿದೆ. ಅಲ್ಲಿ ಕುಂಭಕರ್ಣ, ಮಹೋದರ, ಮಹಾಪಾಶ್ವ ಇನ್ನೂ ಗಾಢ ನಿದ್ದೆಯಲ್ಲಿದ್ದರು. ಎದ್ದೇಳಿ, ಸೂರ್ಯ ಉದಯಿಸ್ತಾ ಇದ್ದಾನೆ ಅಂತ ನಾನು ಕೂಗ್ತಾನೆ
ಕಲಾತ್ಮಕವಾಗಿ ಕೆತ್ತಲಾಗಿದ್ದ ಸಾಗವಾನಿ ಮರದ ಮೆಟ್ಟಿಲುಗಳನ್ನು ಹತ್ತಿ ಛಾವಣಿ ಕಡೆಗೆ ಹೋದೆ. ನನ್ನ ಕಣ್ಣುಗಳು ಅಲ್ಲಿದ್ದ ತೆಂಗಿನ ಮರಗಳ ಸೌಂದರ್ಯ ಮತ್ತು ಸೊಂಪಾದ ಹಸಿರಿನಿಂದ ತೃಪ್ತಗೊಂಡವು. ಕೆಲವು ಮರದ ಭವನಗಳು ಮತ್ತು ಗುಡಿಸಲುಗಳು ಕೂಡ ಅಲ್ಲಿ ಕಂಡವು. ನಾನು ಅರಮನೆಯ ಮುಂಭಾಗದ ಕಡೆಗೆ ತಿರುಗದೆ ಲಂಕಾದ ರಾಜಧಾನಿಯನ್ನು ನೋಡಿದೆ. ಹೊರಗಡೆ ಜನರ ಗುಂಪು ನೆರೆದಿತ್ತು. ಅರೆ, ಈ ಜನ ಕೋಪಗೊಂಡಿದ್ದಾರಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಹೋಯಿತು. ಹಾಗೆ ಆತಂಕನೂ ಆಯಿತು. ಅಲ್ಲಿ ಪ್ರಹಸ್ತ ಮತ್ತು ಅಜ್ಜ ಸುಮಾಲಿ ಜನರ ಜೊತೆಗೆ ಮಾತಾಡ್ತಾ ಇರೋದನ್ನು ನಾನು ಗಮನಿಸಿದೆ. ಬಹುಶಃ ಆ ಪಟ್ಟಣದ ಜನರು ಎಲ್ಲರೂ ಒಟ್ಟುಗೂಡಿ ಬಂದಿದ್ದಾರೆ ಅಂತ ಅನ್ನಿಸ್ತು. ಇದ್ದಕ್ಕಿದ್ದ ಹಾಗೆ ಅಜ್ಜ ನನ್ನ ಕಡೆ ಬೆರಳು ತೋರಿಸಿದ್ರು ಮತ್ತು ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ರು. ಪ್ರಹಸ್ತ ನನ್ನ ಮುಂದೆ ಬಂದ, ಮಂಡಿ ಊರಿ ನಮಸ್ಕಾರ ಮಾಡ್ದ. ರಾಕ್ಷಸರ ಸೈನ್ಯ ಮತ್ತು ಲಂಕಾದ ಜನರೆಲ್ಲರೂ ಆತನನ್ನು ಹಿಂಬಾಲಿಸಿ ಎಲ್ಲರೂ ನನಗೆ ಮಂಡಿ ಊರಿ ನಮಸ್ಕಾರ ಮಾಡಿದ್ರು. ಲಂಕಾದ ರಾಜ, ರಾಕ್ಷಸ ರಾಜ ದಶಗ್ರೀವನಿಗೆ ಜಯವಾಗಲಿ ಅಂತ ಎಲ್ಲರೂ ಘೋಷಣೆ ಕೂಗ್ತಾ ಇದ್ರು. ನನಗೀಗ ಒಳಗಡೆನೆ ನಡುಕ ಪ್ರಾರಂಭ ಆಯಿತು. ಆದರೂ ಅದನ್ನು ತಡೆ ಹಿಡಿದು ಮುಗುಳ್ನಕ್ಕೆ. ಆನಂತರ ಬೆಳಗಿನ ಆಚರಣೆಗಳನ್ನು ಮುಗಿಸಿ ಶಿವಲಿಂಗವನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಹೇಳಿದೆ, ಮಹಾದೇವ, ನಾನು ನನ್ನ ಲಂಕಾವನ್ನು ಮರಳಿ ಪಡೆದಿದ್ದೀನಿ, ನನ್ನನ್ನು ಆಶೀರ್ವಾದ ಮಾಡು. ಅಸುರರು ಮತ್ತು ಅಲೆಮಾರಿಗಳು ಅಂತಿಮವಾಗಿ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಪಡೀತಾರೆ. ನೀವು ತುಂಬ ದಯಾಪರ. ನೀನು ಈ ಸರಳ ಗೊಂದಲಕ್ಕೊಳಗಾದಂತಹ ಜೀವಿಗೆ ಶ್ರೇಷ್ಠತೆಯನ್ನು ಕೊಟ್ಟಿದ್ದೀಯಾ. ನಾನು ನನ್ನ ಗುರಿಗಳ ಕಡೆಗೆ ಕೊನೆ ಇಲ್ಲದ ಹಾಗೆ ಹೋರಾಡೋದನ್ನು ಮುಂದುವರಿಸಿದ್ರೆ ನನಗೆ ಯಾವಾಗಲೂ ನೀನು ಬೆಂಬಲ ಕೊಡಬೇಕು, ಕೊಟ್ಟೆ ಕೊಡ್ತೀಯಾ ಅಂತ ಹೇಳ್ತಾನೆ ಶಿವನಿಗೆ ಅಭಿಷೇಕವನ್ನು ಮಾಡ್ತಾ ಪೂಜೆ ಮಾಡಿದೆ. ಶಿವಲಿಂಗವನ್ನು ಪೂಜೆ ಮಾಡಿದ ನಂತರ ಅಜ್ಜ ಒಂದು ಸಲಹೆ ಕೊಟ್ಟರು. ನಾನು ಚಿನ್ನದ ಕಸೂತಿ ಮಾಡಿದ್ದಂತಹ ರೇಷ್ಮೆ ಉಡುಪನ್ನು ಧರಿಸೋಕ್ಕೆ ಹೇಳಿದ್ರು ಅಜ್ಜ. ಅದರ ಮೃದುತ್ವ ಬಹಳ ಅದ್ಭುತವಾಗಿತ್ತು. ನನಗೆ ತುಂಬ ಸಂತೋಷನೂ ಆಯಿತು, ಕುತೂಹಲನೂ ಆಯಿತು. ಅಜ್ಜನ ಕೇಳಿದೆ, ಅಜ್ಜ, ಇಷ್ಟೊಂದು ಸುಂದರವಾದ ವಸ್ತುವನ್ನು ನೀವು ಎಲ್ಲಿ ಕಂಡುಕೊಂಡ್ರಿ ಅಂತ. ಅಜ್ಜ ಹೇಳಿದ್ರು, ಒಬ್ಬ ವ್ಯಾಪಾರಿ ಇದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಅಂತ. ನಾನು ಹೇಳಿದೆ, ರೇಷ್ಮೆಯನ್ನು ಲಂಕಾದಲ್ಲಿ ತಯಾರಿಸ್ತಾರಾ? ಸಹಸ್ರಾರು ಜನ ಕೂಡ ಇದೇ ರೀತಿಯ ಉಡುಪನ್ನು ಧರಿಸಿದ್ರು, ನಾನು ಅವಾಗ ನೋಡಿದ್ದೆ ಅಂತ ಹೇಳಿದೆ. ಅಜ್ಜ ಹೇಳಿದ್ರು, ಇಲ್ಲ ಮಗು, ಇದನ್ನು ಲಂಕಾದಲ್ಲಿ ತಯಾರಿಸಾಗಿಲ್ಲ. ಹಿಮಾಲಯದ ಉತ್ತರದಲ್ಲಿ ವಾಸ ಮಾಡುವಂತಹ ಗಂಧರ್ವರು ಮಾತ್ರನೇ ಈ ರೇಷ್ಮೆ ಬಟ್ಟೆಗಳನ್ನು ತಯಾರಿಸ್ತಾರೆ. ಅವರು ಎಲ್ಲ ದ್ವೀಪಗಳಲ್ಲೇ ರೇಷ್ಮೆ ವ್ಯಾಪಾರವನ್ನು ನಡೆಸ್ತಾರೆ. ಆ ಕೆಲವು ವ್ಯಾಪಾರಿಗಳು ಈ ಬಟ್ಟೆಗಳನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ. ಅಜ್ಜನ ಮಾತುಗಳು ಉತ್ತರದ ರೇಷ್ಮೆ ವ್ಯಾಪಾರದ ಬಗ್ಗೆ ನನಗೆ ಅಸೂಯೆ ಉಂಟು ಮಾಡ್ತಾ ಹೋದ್ವು. ನಾವೆಲ್ಲರೂ ಆ ನ್ಯಾಯಾಲಯದ ಕಡೆಗೆ ಹೊರಟ್ವಿ. ಉಳಿದವರೆಲ್ಲ ಆಗಲ್ಲಿ ಕೂತಿದ್ರು. ಅಜ್ಜ ಪ್ರತಿಯೊಬ್ಬರಿಗೂ ಒಂದು ಆಸನವನ್ನು ನಿಗದಿಪಡಿಸಿದ್ರು. ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ನಿಜವಾಗ್ಲೂ ಒಂದು ರೀತಿಯ ವಿಚಿತ್ರ ಅಂತ ನನಗನ್ನಿಸ್ತು. ಅಜ್ಜ ಮಾಲ್ಯವಾನ್ ನನಗೆ ರಾಜರ ಶಿಷ್ಟಾಚಾರದ ಬಗ್ಗೆ ಮಾರ್ಗದರ್ಶನ ಕೊಟ್ಟರು. ಒಂದು ಸಲ ನಾನು ಮಹತ್ತರವಾದದ್ದನ್ನು ಸಾಧಿಸಿದ ನಂತರ ಆ ಸ್ಥಾನದ ಗೌರವವನ್ನು ಕಾಪಾಡಿಕೊಳ್ಳೋದು ಅನ್ನೋದೇನಿದೆ ಅದು ಬಹಳ ಕಷ್ಟಕರವಾಗುತ್ತೆ. ನನ್ನ ಸುತ್ತ ಇದ್ದಂತಹ ಅನೇಕ ಜೋಡಿ ಕಣ್ಣುಗಳನ್ನು ನೋಡಿದಾಗ ಬಹುಶಃ ನಾನು ನನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಳ್ಕೊಳ್ತಾ ಇದ್ದೀನಾ, ಅದು ಶಾಶ್ವತವಾಗಿ ಕಳ್ಕೊಳ್ತಾ ಇದ್ದೀನಾ ಅನ್ನೋ ಒಂದು ಭಾವನೆ ನನಗೆ ಬಂತು. ಈಗ ವಿಭೀಷಣ ಎದ್ದು ನಿಂತ್ಕೊಂಡು ಹೇಳ್ದ, ನೋಡಿ, ಇಂದು ರಾಕ್ಷಸ ಸಾಮ್ರಾಜ್ಯದ ಮೊದಲ ದಿನ, ನಾನು ಇದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಂತ ರಾಜ್ಯಸಭೆಯ ಕಲಾಪಗಳನ್ನು ಪ್ರಾರಂಭ ಮಾಡ್ದ. ನಾವೆಲ್ಲರೂ ಅವನಿಗೆ ಹೌದು ಅಂತ ಹೇಳಿದ್ವಿ. ಆಗ ಅವನು ಹೇಳ್ದ, ದಶಗ್ರೀವ, ವ್ಯಾಪಾರಿಗಳು, ಹಡಗು ಮಾಲೀಕರು ಮತ್ತು ಲಂಕೆ ನಾಗರಿಕರೆಲ್ಲರೂ ನಿಮ್ಮನ್ನು ಭೇಟಿಯಾಗಕ್ಕೆ ಬಯಸ್ತಾರೆ ಅಂತ. ಅಜ್ಜ ಸುಮಾಲಿ ಎಲ್ಲರನ್ನು ಶಾಂತಗೊಳಿಸೋಕ್ಕೆ ಸೂಚನೆ ಕೊಟ್ಟು ಎಲ್ಲರೂ ಮೌನವಾಗಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ರು. ನಾನು ಸಮ್ಮತಿ ಸೂಚಿಸಿ ಮುಂದಿನ ವಿಚಾರವನ್ನು ಮಾತಾಡಲಿಕ್ಕೆ ತಲೆ ಅಲ್ಲಾಡಿಸಿದೆ. ಸ್ವಲ್ಪ ಸಮಯದ ನಂತರ ಹಲವಾರು ಜನರು ದರ್ಬಾರಿನ ಕಡೆಗೆ ಬರೋಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ವಿನಯದಿಂದ ನನಗೆ ಹಲವಾರು ಉಡುಗೊರೆಗಳನ್ನು ಕೊಡ್ತಾ ಹೋದರು. ಆದರೆ ಅವರೆಲ್ಲರ ಮುಖದಲ್ಲೂ ಏನೋ ಒಂದು ರೀತಿಯ ಭಯ ಕಾಣಿಸ್ತಾ ಇತ್ತು. ಮಹೋದರ, ಧೂಮ್ರಾಕ್ಷ, ಮಹಾಪಾಶ್ವ ಯಾವುದೇ ಕಾರಣವೇ ಇಲ್ಲದೇ ಅವ್ರನ್ನೆಲ್ಲ ಕೋಪದಿಂದ ನೋಡ್ತಾ ಇದ್ದಾರಾ ಅನ್ನಿಸ್ತು. ನನಗೆ ನನ್ನ ನಗುವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಶುಭಾಶಯಗಳ ನೀರಸ ಸಮಾರಂಭ ಆದ ನಂತರ ನಾನೆಲ್ಲರಿಗೂ ಭರವಸೆ ಕೊಡ್ತಾ ಹೇಳಿದೆ, ನಿಮ್ಮ ವ್ಯಾಪಾರದ ಮೇಲಿನ ತೆರಿಗೆ
ಮೊದಲಿನ ಹಾಗೆ ಇರುತ್ತೆ. ನಿಮ್ಮ ಆಡಳಿತಗಾರರಾಗಿ ನಾವು ಮಾತ್ರ ಬದಲಾಗಿದ್ದೀವಿ. ರಾಕ್ಷಸ ಸೈನ್ಯ ಈಗ ನಿಮ್ಮ ಭದ್ರತೆಯ ಜವಾಬ್ದಾರಿಯನ್ನ ಹೊಂದಿದೆ. ಲಂಕಾವನ್ನು ಈಗ ಅದರ ಮೂಲ ಆಡಳಿತಗಾರರು ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ನಮ್ಮ ಅಜ್ಜನೇ ಇಲ್ಲಿಗೆ ಮೂಲ ಆಡಳಿತಗಾರರಾಗಿದ್ರು. ಆ ನಂತರ ಅದು ಕುಬೇರನ್ಗೆ ಹೋಗಿತ್ತು. ಈಗ ಮತ್ತೆ ನಮ್ಮ ಆಡಳಿತಕ್ಕೆ ಬಂದಿದೆ. ಅವರು ಈ ರಾಜ್ಯಕ್ಕೆ ಎಲ್ಲ ಸಮೃದ್ಧಿಯನ್ನು ತಂದಿದ್ರು. ಸ್ವಾತಂತ್ರ್ಯ, ಭದ್ರತೆ ಮತ್ತು ಸಮಾನತೆ ರಾಕ್ಷಸ ಸಾಮ್ರಾಜ್ಯದ ಅಡಿಪಾಯಗಳಾಗಿದೆ. ಹಾಗಾಗಿ ನಾನು ನಿಮಗೆ ಭರವಸೆ ಕೊಡ್ತಿದ್ದೀನಿ, ಇಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತ ಹೇಳ್ತಾನೆ. ದರ್ಬಾರು ಮುಗೀತು ಅಂತ ನಾನು ಸನ್ನೆ ಮಾಡಿದೆ. ಪ್ರಹಸ್ತ ಎಲ್ಲರಿಗೂ ಹೊರಟು ಹೋಗೋ ಹಾಗೆ ನಿರ್ದೇಶನ ಕೊಟ್ಟ. ಜನರು ಸಂತೋಷದ ಮುಖಭಾವದಿಂದಲೇ ದರ್ಬಾರನ್ನ ಬಿಟ್ಟು ಹೊರನಡೆದ್ರು. ಅಜ್ಜ ಹೇಳಿದ್ರು, ದಶಗ್ರೀವ, ನಮ್ಮ ಎಲ್ಲ ಸೈನಿಕರ ಕುಟುಂಬಗಳನ್ನು ಲಂಕೆಗೆ ಕರೆತರಕ್ಕೆ ನಾನು ಮತ್ತು ಪ್ರಹಸ್ತ ಕೆಲವು ಸೈನಿಕರನ್ನ ಕಳಿಸ್ತಾ ಇದ್ದೀವಿ ಅಂತ. ಆಯಿತು ಅಜ್ಜ, ಇವತ್ತೇ ಕಳಿಸ್ಕೊಡಿ ಅಂತ ನಾನು ಹೇಳಿದೆ. ಪ್ರಹಸ್ತನು ಅದಕ್ಕೆ ನಾನು ಆಶ್ಚರ್ಯದಿಂದಲೇ ಕೇಳಿದೆ, ಏನು ಕೈದಿಗಳ ಅಂತ. ಆಗ ಪ್ರಹಸ್ತ ಹೇಳ್ದ, ಹೌದು, ಕಳ್ಳರು, ಡಕಾಯಿತರು, ಕಡಲ್ಗಳ್ಳರು ಇವರೆಲ್ಲರೂ ಇದ್ದಾರೆ. ಕುಬೇರನ ಜೊತೆಗೆ ಹೋರಾಡಿದ ಕೆಲವು ಅಸುರರು ಇದ್ದಾರೆ, ಕೆಲವು ದೋಣಿಯವರು ಸಹ ಇದ್ದಾರೆ ಅಂತ. ತಕ್ಷಣವೇ ನನಗೆ ಅವರನ್ನು ನೋಡಬೇಕು ಅನ್ನಿಸ್ತು. ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ನಾನು ಹೇಳಿದೆ, ಅವರು ಕುಬೇರನ ಸೆರೆಯಾಳುಗಳಾಗಿದ್ರು. ಅವರೆಲ್ಲ ರಾಕ್ಷಸ ಸಾಮ್ರಾಜ್ಯದವರಲ್ಲ. ಹಾಗಾಗಿ ಅವರನ್ನ ಬಿಡುಗಡೆ ಮಾಡಿ ದರ್ಬಾರಕ್ಕೆ ಹಾಜರುಪಡಿಸಿ ಅಂತ. ಮಹೋದರ ತಕ್ಷಣ ಅಲ್ಲಿಂದ ಹೊರಟ ಕೈದಿಗಳನ್ನ ಬಿಡುಗಡೆ ಮಾಡಿ ದರ್ಬಾರದ ಕಡೆಗೆ ಕರ್ಕೊಂಡು ಬಂದ. ಕೈದಿಗಳು ಎಷ್ಟೊಂದು ಸಂಖ್ಯೆಯಲ್ಲಿದ್ರು ಅಂದ್ರೆ ಅವರಲ್ಲಿ ಕೆಲವರು ದರ್ಬಾರಿಂದ ಹೊರಗಡೆ ನಿಲ್ಬೇಕಾಯ್ತು. ಇಷ್ಟು ದಿನ ಕತ್ತಲೆ ಕೋಣೆಯಲ್ಲಿದ್ದರಿಂದ ಅವರಲ್ಲಿ ಹೆಚ್ಚಿನವರು ಮಾನಸಿಕ ಅಸ್ವಸ್ಥರ ಹಾಗೆ ಕಾಣಿಸ್ತಾ ಇದ್ರು. ಸಹಸ್ರಾರ್ಜುನನ ಸೆರೆಮನಿಯಲ್ಲಿದ್ದ ಆ ದಿನಗಳು ನನಗೆ ಮತ್ತೆ ನೆನಪಾದವು. ಅವರು ಹೇಗೆ ತಿಳ್ಕೊಳ್ತಾರೆ, ಹೇಗೆ ಭಾವಿಸ್ತಾರೆ, ಏನು ಯೋಚನೆ ಮಾಡ್ತಾರೆ, ಇವೆಲ್ಲವೂ ನನಗೆ ತಿಳಿದಿತ್ತು. ಸೆರೆಯಾಳುಗಳಲ್ಲಿ ಸುಕ್ಕುಗಟ್ಟಿದ ಮುಖಗಳನ್ನು ಇದ್ದಂತಹ ವೃದ್ಧರು ಕೂಡ ಇದ್ರು, ಧೈರ್ಯಶಾಲಿ ಯುವಕರು ಕೂಡ ಇದ್ರು. ಈ ಯುವಕರು ನನಗೆ ಬೇಕಾಗಿದ್ದವರು, ಯಾಕೆಂದ್ರೆ ಈ ಥರದವರು ನನಗೆ ಸೈನಿಕರಾಗಿ ಬೇಕಲ್ವಾ ಅಂತ ನನಗನ್ನಿಸ್ತು. ಆಗ ಪ್ರಹಸ್ತ ಹೇಳ್ದ, ರಾಜನ್, ಈ ಜನ ಬಹಳ ಸಮಯದಿಂದ ಸೆರೆಮನಿಯಲ್ಲಿ ನರಳುತ್ತಾ ಇದ್ದಾರೆ. ಅವರಲ್ಲಿ ಹೆಚ್ಚಿನವ್ರಿಗೆ ಮಾತಾಡೋಕ್ಕೂ ಕೂಡ ಶಕ್ತಿ ಇಲ್ಲ ಅಂತ. ಪ್ರಹಸ್ತನ ಮಾತನ್ನ ಕೇಳಿದ ನಂತರ ನಾನು ಆ ಕೈದಿಗಳನ್ನು ಗಮನಿಸ್ತಾ ಹೋದೆ. ನಾನು ಅವ್ರಿಗೆ ಹೇಳಿದೆ, ನಾನು ರಾಕ್ಷಸ ರಾಜ ದಶಗ್ರೀವ. ಇವತ್ತಿನಿಂದ ನಾನು ಲಂಕಾದ ರಾಜ ಆಗಿದ್ದೀನಿ. ನೀವೆಲ್ಲರೂ ಈಗ ಸ್ವತಂತ್ರರು, ಜೊತೆಗೆ ನೀವು ಕೂಡ ಈ ರಾಕ್ಷಸ ಸಾಮ್ರಾಜ್ಯದ ಪ್ರಜೆಗಳು ಅಂತ. ನನ್ನ ಮಾತುಗಳನ್ನು ಕೇಳಿ ಅವ್ರಿಗೆಲ್ಲರಿಗೂ ಸಂತೋಷ ಆಯಿತು. ಉಲ್ಲಾಸಗೊಂಡ ಅವರು ನನ್ನ ಹೆಸರಲ್ಲಿ ಹರ್ಷೋದ್ಗಾರ ಮಾಡಿದ್ರು, ಘೋಷಣೆಗಳನ್ನು ಕೂಗಿದ್ರು. ಅವರನ್ನೆಲ್ಲ ದಿಟ್ಟಿಸಿ ನೋಡಿದ ನಂತರ ಅವರೆಲ್ಲರೂ ಮೌನವಾದರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.